ಉಪಮುಖ್ಯಮಂತ್ರಿಗಳು ನಿನ್ನೆ ಸಾಯಂಕಾಲ ಅಥವಾ ನಿನ್ನೆ ಮಧ್ಯಾಹ್ನ ಒಂದು ಪ್ರೆಸ್ ಮೀಟ್ನಲ್ಲಿ ಅತ್ಯಂತ ಒಂದು ಆಘಾತಕಾರಿ ಒಂದು ಹೇಳಿಕೆಯನ್ನು ಹೇಳಿರೋದು ನಮ್ಮ ಗಮನಕ್ಕೆ ಬಂದಿದೆ. ಚಾಮುಂಡಿ ಬೆಟ್ಟ ಇದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಅವರು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವಂಥದ್ದು ತಮ್ಮೆಲ್ಲರ ಒಂದು ಮಾಧ್ಯಮದ ಮೂಲಕ ನಮಗೆ ಈ ಮಾಹಿತಿಯನ್ನು ಬಂದಿದೆ. ಈಗಾಗಲೇ ಅದು ಅತ್ಯಂತ ಒಂದು ಆಘಾತಕಾರಿ ಹೇಳಿಕೆ, ಹಾಸ್ಯಾಸ್ಪದ. ನಿಜಕ್ಕೂ ಒಂದು ಧಾರ್ಮಿಕ ಆಚರಣೆ ನಡೀತಾ ಇರುವಂಥ ಸಂದರ್ಭದಲ್ಲಿ, ತಾಯಿ ಗೌರಿಯನ್ನು ಆರಾಧಿಸುವಂಥ ಸಂದರ್ಭದಲ್ಲಿ, ವಿನಾಯಕ ಸ್ವಾಮಿ ಒಂದು ಆರಾಧಿಸುವಂಥ ಸಂದರ್ಭದಲ್ಲಿ ಎಲ್ಲ ಅಡಚಣೆಗಳನ್ನು ತೆಗಿಬೇಕಾಗಿರುವಂಥದ್ದು ಒಂದು ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲಿ ಇಂಥ ಒಂದು ಹಾಸ್ಯಾಸ್ಪದ ಹೇಳಿಕೆ, ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥದ್ದು ಒಂದು ಹೇಳಿಕೆ ಬಂದಿರೋದು ಮತ್ತು ಮೈಸೂರಿನ ನಿವಾಸಿಗಳು ಧಕ್ಕೆ ಕೊಡುವಂಥದ್ದು ಹೇಳಿಕೆ ಬಂದಿರೋದು ನಿಜಕ್ಕೂ ಖಂಡನೀಯ. ಚಾಮುಂಡಿ ಬೆಟ್ಟ ಋಷಿ ಮಾರ್ಕಂಡೇಯ ಸಾವಿರಾರು ವರ್ಷ ಹಿಂದೆ ಇಲ್ಲಿ ತಪಸ್ಸನ್ನು ಮಾಡಿ ಒಂದು ವಿಗ್ರಹವನ್ನು ಕೆತ್ತಿರ್ತಕ್ಕಂಥದ್ದು ಉಲ್ಲೇಖಗಳಿದ್ದಾವೆ ನಮ್ಮ ಪುರಾಣದಲ್ಲಿ. ನಂತರ ನಮ್ಮದೇ ಆದಂಥ ದಾಖಲೆ ಆದಂಥ ಇತಿಹಾಸದಲ್ಲಿ ಸುಮಾರು 1000 ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇದೆ. ನಮ್ಮ ಮಹಾಬಲೇಶ್ವರ ದೇವಸ್ಥಾನ ಇರ್ಬೋದು, ಚಾಮುಂಡಿ ತಾಯಿಯ ದೇವಸ್ಥಾನ ಇರ್ಬೋದು. ಆ ಸಮಯದಲ್ಲಿ ಯಾವುದೇ ಬೇರೆ ಧರ್ಮಗಳೇ ಇರಲಿಲ್ಲ. ಇಲ್ಲಿ ನಮ್ಮ ಬೌದ್ಧ ಧರ್ಮ ಅದು ಭಾರತೀಯ ಧರ್ಮನೇ. ಜೈನ ಧರ್ಮ ಒಂದು ಬಿಟ್ಟರೆ ಇನ್ನು ಬಿಟ್ಟಿರೋದು ನಮ್ಮದೇ ಹಿಂದೂ ಧರ್ಮ. ಸೊ ಅದೇನು 3 ಧರ್ಮಗಳು ಬಿಟ್ಟರೆ, ಅಂದರೆ ಭಾರತದಲ್ಲೇ ಉದ್ಭವ ಆಗಿರ್ತಕ್ಕಂಥ ಧರ್ಮಗಳು ಬಿಟ್ಟರೆ ಇಲ್ಲಿ ಯಾವುದೇ ಧರ್ಮ ಇರಲಿಲ್ಲ. ಸೊ ಇವರು ತಮ್ಮ ಭಾರತೀಯ ಒಂದು ಧರ್ಮದ ಒಂದು ಬಹುತ್ವದ ಏನು ತತ್ವ ಇದೆ ಅದನ್ನು ದುರ್ಬಳಕೆ ಮಾಡಿಕೊಂಡು ಇದು ಯಾವುದೇ ಒಂದು ಧರ್ಮಕ್ಕೆ ಸೇರಿರಲ್ಲ ಅಂತ ಹೇಳಿರುವಂಥದ್ದು. ಹೌದು, ಎಲ್ಲರಿಗೂ ಪ್ರವೇಶ ಇದೆ, ಅದು ಧಾರ್ಮಿಕ ಭಾವನೆ, ಅದು ಧಾರ್ಮಿಕ ಒಂದು ಬಹುತ್ವದ ಒಂದು ಭಾವನೆ, ಅದಕ್ಕಾಗಿ ಎಲ್ಲರಿಗೂ ಪ್ರವೇಶ ಇದೆ. ಎಲ್ಲರಿಗೂ ಪ್ರವೇಶ ಇರೋ ಕಾರಣಕ್ಕಾಗಿ ಇದು ಒಂದು ಆಧುನಿಕ ಸಂವಿಧಾನ ಅಥವಾ ಆಧುನಿಕ ಸಂವಿಧಾನದ ಜಾತ್ಯತೀತ ಚೌಕಟ್ಟನ್ನು ಅದ್ರ ಮೇಲೆ ನೀವು ಹಾಕೋ ಅವಶ್ಯಕತೆ ಇಲ್ಲ. ಇದು ಅದಾಗೆ ತಮ್ಮ ಬಹುತ್ವದ ಒಂದು ಏನು ತತ್ವ ಇದೆ, ಅದಕ್ಕಾಗಿ ಈ ಆಧುನಿಕ ಜಾತ್ಯತೀತ ಒಂದು ದೃಷ್ಟಿಕೋನದಿಂದ ನಾವು ನೋಡ್ಬೋದು. ಆದರೆ ಇದು ಒಂದು ಭಾರತೀಯ ಧರ್ಮ, ಅದರಲ್ಲೂ ಸಹ ಹಿಂದೂ ಧರ್ಮಕ್ಕೆ ಸೇರಿರುವಂಥದ್ದು ಒಂದು ಶಕ್ತಿಪೀಠ. ಸಾವಿರಾರು ಲಕ್ಷಾಂತರ, ಬಹುಶಃ ನಾವು ಕ್ರೋರ್ಸಲ್ಲಿ ಹೇಳ್ಬೋದು, ಭಕ್ತಾದಿಗಳು ಇಲ್ಲಿ ಬೆಟ್ಟಕ್ಕೆ ತಾಯಿಯ ಒಂದು ನಂಬಿಕೆ ಇದೆ. ತಾಯಿ ಮೇಲೆ ತಮ್ಮ ಎಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಇಂಥ ಒಂದು ಖಂಡನೀಯ ಅಥವಾ ಒಂದು ಹಾಸ್ಯಾಸ್ಪದ ಹೇಳಿಕೆ ಹೇಳೋ ಅವಶ್ಯಕತೆ ಇಲ್ಲ. ಉಪಮುಖ್ಯಮಂತ್ರಿಯವರು ಇದಕ್ಕೆ ಅವರು ಮುಂದೆ ಇಂಥ ಒಂದು ಬೇಜವಾಬ್ದಾರಿಯುತ ಒಂದು ಹೇಳಿಕೆ ಹೇಳೋದು ಹೇಳಬಾರ್ದು ಅಂತ ನಾವು ಆಗ್ರಹಿಸ್ತೀವಿ. ಸರ್, ಚಾಮುಂಡಿ ಬೆಟ್ಟ ಟಾರ್ಗೆಟ್ ಆಗ್ತಿದೆಯಾ ಸರ್? ಮೊದಲಿಂದನೂ ಕೂಡ ಇದೇ ಥರ ಮಾತುಗಳು ಬರ್ತಿದೆ. ಇದು ಟಾರ್ಗೆಟ್ ಆಗಿ ಇಟ್ಕೊಂಡಿದ್ದಾರೋ ಇಲ್ವೋ ಅಂತ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ಆದರೆ ಕೆಲವು ಸಂಗತಿಗಳಿದ್ದಾವೆ. ಒಂದು, ಪ್ರಾಧಿಕಾರವನ್ನು ಸೃಷ್ಟಿಸುವುದು ಈ ಸರ್ಕಾರನೇ ಮಾಡಿರ್ತಕ್ಕಂಥದ್ದು. ಆ ಬೆಟ್ಟವನ್ನು ಅವರ ನಿಯಂತ್ರಣದಲ್ಲಿ ತಗೊಳ್ಳಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಒಂದು ಚಾಮುಂಡಿ ಬೆಟ್ಟ ಒಂದೇ ಅಲ್ಲ, ಅಲ್ಲಿ ಆಂಜನೇಯ ದೇವಸ್ಥಾನ ಬೆಂಗಳೂರಲ್ಲಿರೋದು ಕೂಡ ಒಂದು ಸರ್ಕಾರದ ನಿಯಂತ್ರಣಕ್ಕೆ ತಗೊಂಡಿದ್ದಾರೆ. ಬರೀ ಹಿಂದೂ ದೇವಾಲಯಗಳನ್ನು ಗುರಿ ಇಟ್ಕೊಂಡು ಇದು ಸರ್ಕಾರದ ನಿಯಂತ್ರಣಕ್ಕೆ ತಗೊಳ್ತಾ ಇರೋದು ನಾವು ಈ ರಾಜ್ಯ ಸರ್ಕಾರ, ಈ ಕಾಂಗ್ರೆಸ್ ಆಡಳಿತದಲ್ಲಿರುವಾಗ ನಾವು ನೋಡ್ತಾ ಇದ್ವಿ. ಜೊತೆಗೆ ಇಂಥ ಒಂದು ಹಿಂದೂ ಧರ್ಮಕ್ಕೆ, ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥದ್ದು ಹೇಳಿಕೆಗಳು ಹೆಚ್ಚಾಗ್ತಾ ಬಂದಿದ್ದಾವೆ. ಇದು ನಿಜಕ್ಕೂ ಒಂದು ಖಂಡನೀಯ ಬೆಳವಣಿಗೆ. ಧಾರ್ಮಿಕ ಸ್ಥಳಗಿಂತ ಹಿಂದೂ ಸ್ಥಳಗಳಲ್ಲಿ ರಾಜಕೀಯ ಆಗ್ತಾಯಿದೆ. ಬಹುಶಃ ನಾವು ಬೇರೆ ಬೇರೆ ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲೂ ನೋಡ್ಬೋದು. ನಾನು ಅಲ್ಲಿ SIT ನಡೀತಾ ಇರೋ ಸಂದರ್ಭದಲ್ಲಿ ನಾನು ಹೇಳಿದೆ, ನಾವು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ, ಆದರೆ ದಿನಕ್ಕೊಂದು ಸತ್ಯ ಬರ್ತಾ ಇದೆ. ಮತ್ತು ಯಾವ ರೀತಿಯ ಪೂರ್ತಿ ಪ್ರಕ್ರಿಯೆನೂ ಕೂಡ ನಡೆದಿದೆ, ಅದರದ್ದು ಕೂಡ ನಮಗೆ ಭಾಳ ಪ್ರಶ್ನೆಗಳಿದೆ. ಆದರೆ ಇವತ್ತು ನಾವು ನಿಂತಿರೋದು ಈ ಒಂದು ಹೇಳಿಕೆಯ ಹಿನ್ನೆಲೆಯಲ್ಲಿ ಅತ್ಯಂತ ಖಂಡನೀಯ ಮತ್ತು ಆಘಾತಕಾರಿ ಒಂದು ಹೇಳಿಕೆ. ಸರ್, DKಶಿ ಅವರ ಹೇಳಿಕೆಯಿಂದ ಒಂದು ಓಲೈಕೆ ರಾಜಕಾರಣ ಇದೆ ಅನ್ನಿಸ್ತಾರೆ ಸರ್. ಹಿಂದೆ ಅವರು ಅಧಿವೇಶನದಲ್ಲಿ ನಮ್ಮ RSS ಗೀತೆಯನ್ನು ಒಂದು ಅಲ್ಲಿ ವ್ಯಕ್ತಪಡಿಸಿರೋ ಸಂದರ್ಭದಲ್ಲಿ ಅವರು ಹೇಳಿರೋದು, ನಮ್ಮ RSS ಏನು ತತ್ವಗಳು, ಅವರ ಪದ್ಧತಿಗಳು ನಮಗೆ ಒಂದು ಕಾಳಜಿ ಅಥವಾ ಒಂದು ಅದ್ರ ಬಗ್ಗೆ ಒಂದು ಜಾಗೃತಿ ಇದೆ ಅಂತ ಹೇಳಿದ್ದಾರೆ. ಆದರೆ ಇವಾಗ ಬಹುಶಃ ಅವರ ಪಕ್ಷದಿಂದ ಮತ್ತು ಅವರ ಏನು ಬೆಂಬಲಿಗರಿದ್ದಾರೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರೋ ಕಾರಣಕ್ಕಾಗಿ ನಾನು ಅದಕ್ಕೆ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ.
ಅದನ್ನು ಬಹುಶಃ ಒಂದು ಸಮತೋಲನ ತರಲಿಕ್ಕೆ ಇಂಥ ಒಂದು ಹಾಸ್ಯಾಸ್ಪದ ಹೇಳಿಕೆ ಹೇಳಿ ತಮ್ಮ ಪಕ್ಷದ ಸಿದ್ಧಾಂತ ಮೇರೆಗೆ ಒಂದು ಹಿಂದೂ ಭಾವನೆಗೆ ಧಕ್ಕೆ ಕೊಡುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹುಶಃ. ಆದರೆ ಅದು ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕು. ಕಾಂಗ್ರೆಸ್ನವರ ಮೆಚ್ಚಿಸಕ್ಕೋಸ್ಕರ ಅವರ ಅಭಿಮಾನಿಗಳ ಆಕ್ರೋಶವನ್ನು ತಣಿಸಕ್ಕೋಸ್ಕರ ಈ ಥರದ ಹೇಳಿಕೆಗಳು ಕೊಟ್ಟಿದ್ದಾರೆ. ಅದಿರ್ಬೋದು, ನನ್ನ ಸ್ಪಷ್ಟವಾಗಿ ನಾವೇನು ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ಅವರು ಹೇಳಿರ್ತಕ್ಕಂಥದ್ದು ಏನಕ್ಕೆ ಹೇಳಿದ್ದಾರೆ, ಅವರ ಒಂದು ಬೆಂಬಲಿಗರಿಗೆ ಒಂದು ಸಮತೋಲನ ತರಲಿಕ್ಕೆ ಅವ್ರು ಹೇಳಿದಾರಾ ಅಥವಾ ಅವರು ಇಂಥ ಒಂದು ನಂಬಿಕೆ ನಿಜಕ್ಕೂ ಅವರಲ್ಲಿ ಇದೆಯಾ ಅಂತ ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕು.